ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ವೀರವಿರಾಗಿಣಿ, ಕ್ರಾಂತಿ ಯೋಗಿಣಿ, ಜಗನ್ಮಾತೆ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನಾವೆಲ್ಲ ನೋಡ್ತಾ ಇದ್ದೀವಿ. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 14 ಅಂತರ್ಮುಖಿ ಈ ಅಧ್ಯಾಯವನ್ನ ನೋಡ್ತಾ ಇದ್ವಿ. ಮಹಾದೇವಿ ಅಕ್ಕ ಹೋಗ್ತಾ ಹೋಗ್ತಾ ಅಧ್ಯಯನದಲ್ಲಿ, ಪರಮಾತ್ಮನ ಧ್ಯಾನದಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ವೇಗವಾದ ಒಂದು ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ದೀವಿ. ಮಹಾದೇವಿ ಅಕ್ಕ ಇನ್ನ ಬೇರೆ ಬೇರೆ ಏನೋ ಲೌಕಿಕ ಚಟುವಟಿಕೆಗಳಲ್ಲಿ, ಗೆಳತಿಯರ ಜೊತೆ ಹೊರಗಡೆ ಸುತ್ತಾಡೋದ್ರಲ್ಲಿ, ಒಳ್ಳೊಳ್ಳೆ ಬಟ್ಟೆಗಳನ್ನ ಧರಿಸೋದ್ರಲ್ಲಿ, ಒಟ್ಟಲ್ಲಿ ಅಲಂಕಾರ, ಹೊರಗಿನ ಬಾಹ್ಯ ಸೌಂದರ್ಯಕ್ಕೆ ಅಷ್ಟು ಗಮನ ಕೊಡ್ತಾ ಇರೋದಿಲ್ಲ. ಹೀಗೆ ನಡೀತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಲಿಂಗಮ್ಮನಿಗೆ ಚಿಂತೆ ಶುರುವಾಗುತ್ತೆ. ಎಲ್ಲಿ ನನ್ನ ಮಗಳು ಈ ಲೌಕಿಕ ಜೀವನದಿಂದ, ಲೌಕಿಕ ಜಗತ್ತಿನಿಂದ, ಸಂಸಾರದಿಂದ ಎಲ್ಲಿ ವಿಮುಖಳಾಗ್ಬಿಡ್ತಾಳೋ, ಎಲ್ಲಿ ಸನ್ಯಾಸಿನಿ ಆಗ್ಬಿಡ್ತಾಳೋ ಅಂತ ಚಿಂತೆ ಶುರುವಾಗುತ್ತೆ ದಿನೇ ದಿನೇ. ಯಾಕಂದ್ರೆ ಅವಳದು ಮಹಾದೇವಿ ಅಕ್ಕನ ಒಂದು ವರ್ತನೆ, ಚಟುವಟಿಕೆಗಳ ಹಾಗಿರ್ತಾವ. ಇವಳನ್ನ ಹೇಗಾದ್ರೂ ಮಾಡಿ ಅಷ್ಟೊತ್ತಿಗಾಗ್ಲೇ ಲಿಂಗಮ್ಮ ಮಹಾದೇವಿ ಅಕ್ಕನವ್ರನ್ನ ಸ್ಕೂಲಿಗೆ ಕಳಿಸೋದನ್ನ, ಅಂದ್ರೆ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ಬಿಟ್ಟಿರ್ತಾಳೆ. ಇನ್ಮೇಲೆ ನೀನು ಮಠಕ್ಕೆ ಹೋಗಿ ಓದೋದನ್ನ ನಿಲ್ಲಿಸ್ಬಿಡು, ಇನ್ನೇನಿದ್ರು ಅಧ್ಯಯನ ಮನೆಯಲ್ಲೇ ನಡೀಲಿ, ಏನಾದ್ರೂ ನಿನಗೆ ಪ್ರಶ್ನೆಗಳಿದ್ರೆ ನಿಮ್ಮ ತಂದೆಯೊಡನೆ ಹೋಗಿ ಮಠಕ್ಕೆ ಹೋಗಿ ನಿನ್ನ ಪ್ರಶ್ನೆಗಳಿಗೆ ಪರಿಹಾರವನ್ನ ಪಡೆದುಕೊಂಡು ಬರ್ಬೇಕು. ಇನ್ಮೇಲೆ ಪ್ರತಿದಿನ ನೀನು ಹುಡುಗರ ಜೊತೆಗೆ ಹೋಗಿ ಅಭ್ಯಾಸ ಮಾಡೋದು ಸಾಕು ಅಂತ ಬಿಡಿಸಿರ್ತಾರೆ. ಸರಿ, ಇನ್ನ ಅಮ್ಮನ ಪ್ರೀತಿ ವಾತ್ಸಲ್ಯಕ್ಕೆ ಎದುರಾಡಕ್ ಆಗದಿರ ಮಹಾದೇವಿ ಅಕ್ಕ ಒಪ್ಕೊಂಡು, ಆಯ್ತು ನೀನ್ ಹೇಳ್ದಾಗೆ ಆಗ್ಲಿ ಅಮ್ಮ, ನಾನು ಇನ್ಮೇಲೆ ಮನೇಲೆ ಅಭ್ಯಾಸ ಮಾಡ್ತೀನಿ ಅಂತ ತಿಳ್ಕೊಂಡು ಸುಮ್ಮನೆ ಆಗಿರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಲಿಂಗಮ್ಮನವ್ರಿಗೆ ಚಿಂತೆ, ಹೇಗಾದ್ರೂ ಮಾಡಿ ಇವಳ ಹೊರಗಡೆ ಕಳಿಸ್ಬೇಕು ಸುತ್ತಾಡಕ್ಕೆ. ಎಲ್ಲ ಮಕ್ಕಳ ಹಾಗೂ ಕೂಡ ನನ್ನ ಮಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಮನೆಗಳಿಗೆ, ಕಾರ್ಯಕ್ರಮಗಳಿಗೆ, ಸಮಾರಂಭಗಳಿಗೆ ಹೋಗಿ ಬಂದು ಮಾಡಬೇಕು ಅಂತ ಲಿಂಗಮ್ಮನ ಒಂದು ಹಂಬಲ. ಇವಳು ಹೋಗಂದ್ರೆ ಹೋಗಲ್ಲ. ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಲಿಂಗಮ್ಮ ಮಹಾದೇವಿ ಅಕ್ಕನ ಗೆಳತಿ ಇರ್ತಾಳೆ ಕುಮುದ ಅಂತ, ಅವಳಿಗೆ ಮೊದ್ಲೇ ಹೇಳ್ಬಿಟ್ಟಿರ್ತಾಳೆ, ಏನು ಮಹಾದೇವಿ ಅಕ್ಕನ ಸ್ವಭಾವ ನೋಡು, ನಿನ್ ಗೆಳತಿ ಎಲ್ಲೂ ಹೋಗೋದಿಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಬರೀ ಓದು ಓದು ಓದು, ಅದು ಬಿಟ್ರೆ ಪೂಜೆ ಧ್ಯಾನ ಇಷ್ಟೇ ಮಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ನಾನೆಲ್ಲ ರೀತಿಯಿಂದ ಹೇಳಿ ಆಯ್ತು, ಇವಾಗ ಅವಳಿಗೆ ನೀನು ಹೊರಗಡೆ ಕರ್ಕೊಂಡು ಹೋಗಿ ಅವಳ ಮನಸ್ಸನ್ನ ಒಂದು ಅಂದ್ರೆ ನಾಳೆ ಮದ್ವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ಬೇಕು, ಆ ರೀತಿ ನೀನು ನಿನ್ನ ಗೆಳತಿಯನ್ನ ತಯಾರು ಮಾಡು ಅಂತ ಲಿಂಗಮ್ಮ ಅವಳ ಸ್ನೇಹಿತೆ ಕುಮುದಾಳಿಗೆ ಹೇಳಿ ಮನೆಗೆ ಬರ್ಲಿಕ್ಕೆ ಹೇಳಿರ್ತಾಳೆ. ಅಷ್ಟೊತ್ತಿಗೆ ಮತ್ತೆ ರೆಡಿ ಮಾಡ್ಬೇಕಲ್ಲ ಮಗಳನ್ನ. ಮಗಳು ಓದ್ತಾ ಕೂತಿರ್ತಾಳೆ, ಬೆಳಗ್ಗೆ ಸ್ನಾನ ಮಾಡಿರ್ತಾಳೆ, ತಲೆ ಕೂದಲು ತುಂಬಾ ಉದ್ದ ಮಹಾದೇವಿ ಅಕ್ಕಂದು, ಕೂದಲೆಲ್ಲ ಗಂಟು ಇಕ್ಕಿರುತ್ತೆ. ತಲೆಗೆ ಎಣ್ಣೆ ಹಾಕಿ ತಲೆ ಬಾಚೋಣ ಅಂತ ಅಮ್ಮ ಮಗಳ ಹತ್ರ ಬಂದು ಕೂತ್ಕೊಳ್ತಾಳೆ. ನೋಡೆ, ಕೂದಲೆಲ್ಲ ನೀನು ಕೆಡಿಸ್ಕೊಂತಿದ್ಯಾ, ಒಂದ್ ಸ್ವಲ್ಪನೂ ನಿನಗೆ ಕಾಳಜಿ ಇಲ್ಲ ಅಂತ ಬೈಕೊಂಡು ಮಗಳಿಗೆ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚ್ತಾ ಕೂತ್ಕೊಂಡಾಗ ಅಮ್ಮ ಕೇಳ್ತಾಳೆ, ಮಾದೇವಿ ಏನೇ ನೀನು, ನೋಡು ನಿನ್ ಗೆಳತಿಯರೆಲ್ಲ ನೋಡೋದಕ್ಕಷ್ಟು ಅಂದವಾಗಿಲ್ಲ, ಆದ್ರೂ ಕೂಡ ಅವ್ರದ್ದು ಸೌಂದರ್ಯ ಪ್ರಜ್ಞೆ ಎಷ್ಟು ಉತ್ಸಾಹ ಅವ್ರಿಗೆ ಜೀವನದಲ್ಲಿ. ನೀನು ಇದೆಯಾ ಒಳ್ಳೆ ಅಡಗೋಲ್ ಅಜ್ಜಿ ತರ, ಮುದುಕಿ ತರ. ಏನಾಗಿದೆ ನಿನ್ಗೆ ಏನಾದ್ರೂ ಆಸೆ ಇದ್ರೆ ಹೇಳಮ್ಮ, ನಿನ್ ತಂದೆ ಕೇಳಿದ್ದನ್ನ ತಂದು ನಿನ್ ಮುಂದೆ ಇಡ್ತಾರೆ. ಯಾಕೆ ಹೀಗಿದೀಯಾ, ನಗ್ನಗ್ತಾ ಇರಾಕ್ ಏನಾಗಿದೆ ನಿನ್ಗೆ
ಉಂಡು ಉಟ್ಟು ನಿನಗೇನ್ ಕೊರತೆ ಆಗಿದೆ ಜೀವನದಲ್ಲಿ? ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಅಮ್ಮ, ಹೆಣ್ಣಾಗಿ ಹುಟ್ಟಿದ ಮೇಲೆ ಇಷ್ಟೇನಾ? ಉಡು, ಅಲಂಕಾರ ಮಾಡು, ಮದ್ವೆ ಮಾಡ್ಕೋ, ಮಕ್ಕಳನ್ನ ಹೆರು, ಇಷ್ಟೇನಾ? ಜೀವನ ಇಷ್ಟಕ್ಕೆ ಸೀಮಿತನಾ? ಹೆಣ್ಣಿಗೆ ಬೇರೆ ಯಾವುದು ಸಾಧನೆ ಮಾಡೋದು, ಬೇರೆ ಒಂದು ದಿಕ್ಕಿನಲ್ಲಿ ಅವಳು ಪ್ರಗತಿಯನ್ನು ಹೊಂದೋಕೆ ಸಾಧ್ಯನೇ ಇಲ್ವೇನಮ್ಮ ಅಂತ ಅಮ್ಮನಿಗೆ ಪ್ರಶ್ನೆ ಮಾಡ್ತಾರೆ ಮಹಾದೇವಿ ಅಕ್ಕ. ಅವಾಗ ನಿಂದು ಬರೀ ವೇದಾಂತನೇ ಆಯ್ತು. ಇವಾಗ ನಿನ್ ಗೆಳತಿ ಕುಮುದ ಬರ್ತಾಳೆ. ಮೊನ್ನೆ ನಿಮ್ ತಂದೆ ಕೊಟ್ಟಿ ತಗೊಂಬಂದಿದ್ನಲ್ಲ ದೇವಾಂಗದ ಉಡುಗೆ, ಅದನ್ನ ತಗೊಂಡು ಬಂದು ಉಡು, ಹೋಗಿ ಕೈಕಾಲು ಮುಖ ತೊಳ್ಕೊಂಬ ಅಂತ ಹೇಳ್ಬಿಟ್ಟು ಮಗಳಿಗೆ ಜಡೆ ಹಾಕಿ ಹೂ ಕಟ್ಟಿಟ್ಟಿರ್ತಾಳೆ. ಮಾಲೆ ಕೊಡಕ್ ಹೋಗ್ತಾಳೆ. ಮಾಲೆನೂ ಇಸ್ಕೊಳಂಗಿಲ್ಲ. ಅಮ್ಮ ಅಮ್ಮ ತುಂಬಾ ಚೆನ್ನಾಗಿದೆ ಮಾಲೆ, ಇದು ನನ್ನ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸ್ತೀನಿ, ನೀನ್ ಹಾಗೆ ಇಟ್ಟಿರು. ಅಮ್ಮನ ಒತ್ತಾಯಕ್ಕೆ ಆಯ್ತು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಳೆ. ಒಂದು ನೀಲಿ ಕಲರ್ ಸೀರೆ ಉಟ್ಕೊಂಡು ರೆಡಿ ಆಗ್ತಾಳೆ. ಹೂ ಮುಡ್ಕೊಳ್ಳೋದಿಲ್ಲ. ಅವಾಗ ಅಮ್ಮನಿಗೆ ಹೇಳ್ತಾಳೆ ಮಹಾದೇವಿ ಅಕ್ಕ, ಅಮ್ಮ ನೀ ಯಾಕಿಷ್ಟು ಚಿಕ್ಕ ವಯಸ್ಸಿಂದ ನೀನ್ ನನಗೆ ಎಷ್ಟು ಕಥೆಗಳನ್ನ ಹೇಳ್ತಿದ್ದೆ, ಪುರಾಣದ ಕಥೆಗಳನ್ನ, ಪರಮಾತ್ಮನ ಒಂದು ಏನು ಪುರಾಣಗಳನ್ನ ನನಗೆಲ್ಲ ಹೇಳಿ ಇಷ್ಟು ದೊಡ್ಡೋಳನ್ನ ಮಾಡಿದೀಯಾ. ಈಗ ಯಾಕೆ ಇಷ್ಟು ಲೌಕಿಕಳಾಗಿ ಮಾತಾಡ್ತಿದೀಯಾ? ನಿನ್ನ ಬಾಯಲ್ಲಿ ಇಂಥ ಮಾತನ್ನ ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಅಂತ ಹೇಳಿದಾಗ, ಹೌದಮ್ಮ, ನೀನ್ ಅವಾಗ ಚಿಕ್ಕ ಮಗು ಆಗಿದ್ದೆ. ಚಿಕ್ಕ ಮಗುಗ್ ಹೇಗ್ ಹೇಳ್ಬೇಕು ಆ ರೀತಿ ಹೇಳೋದು ನನ್ನ ಕರ್ತವ್ಯ ಆಗಿತ್ತು. ಆದ್ರೆ ನೀನ್ ಇವಾಗ ನಾಳೆ ನಿನಗೆ ಮದ್ವೆ ಮಾಡ್ಕೊಂಡು ನೀನು ಕೂಡ ಮಡಿಲನ್ನ ತುಂಬಿಕೊಳ್ಳುವಂತ ವಯಸ್ಸಿಗೆ ನೀನ್ ಬಂದಿದೀಯಾ. ಹೇಳುವಂತ ಬೋಧೆ, ಹೇಳುವಂತ ಬುದ್ಧಿ ಮಾತು ಬದಲಾಗ್ಲೇಬೇಕಲ್ಲಮ್ಮ ಅಂತ ತುಂಬಾ ಪ್ರೀತಿಯಿಂದ ಲಿಂಗಮ್ಮ ಹೇಳಿದಾಗ, ಲಿಂಗಮ್ಮನ ಒಂದು ಏನು ದುಗುಡ ಇರ್ತದಲ್ಲ, ಚಿಂತೆ ಇರ್ತದಲ್ಲ, ಅದನ್ನ ಅರ್ಥ ಮಾಡ್ಕೊಂಡು, ಆಯ್ತು ಬಿಡಮ್ಮ, ಇನ್ನ ನಿನ್ನ ಜೊತೆ ಮಾತಾಡ್ಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗಲ್ಲ, ಆಯ್ತು ನೀನ್ ಹೇಳ್ದಾಗೆ ಕುಮುದನ್ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಳೆ. ಇನ್ನೇನು ಅಷ್ಟೊತ್ತಿಗೆ ಕುಮುದಾನು ಮನೆಗೆ ಬರ್ತಾಳೆ. ಹೊಸ ಸೀರೆ ಉಟ್ಕೊಂಡು ಸೀರೆ ತಿದ್ಕೊಂಡು ಬರ್ತಾಳೆ. ಗೊತ್ತಲ್ಲ ಇವಾಗ ನಾವೆಲ್ಲ ಹೇಗ್ ಮಾಡ್ತೀವಲ್ಲ, ಸೀರೆ ಉಟ್ಕೊಂಡು ನಮ್ ಸೀರೆ ನೋಡ್ಕೊಳ್ಳೋದು, ಹೂ ನೋಡ್ಕೊಳ್ಳೋದು, ಜಡೆ ನೋಡ್ಕೊಳ್ಳೋದು, ಆ ರೀತಿ ನೋಡ್ಕೊಂಡು ಕುಮುದ ಬರ್ತಾಳೆ. ನೋಡು ನೋಡು ನಿನ್ ಗೆಳತಿ ಹೇಗ್ ಬರ್ತಾಳ, ನೀನು ಇದೆಯಾ ಅಂತ ಮತ್ತೆ ಲಿಂಗಮ್ಮ ಮಗಳಿಗೆ ಬೈತಾಳೆ. ಆಯ್ತು ಅಂತ ಹೇಳಿ ಇಬ್ರು ಕೂಡಿ ಮಗಳಿಗೆ ಆಮೇಲೆ ಕುಮುದಾಗಿ ಹೇಳಿ ಕಳಿಸ್ತಾಳೆ, ನೋಡು ಕತ್ಲಾಗೋದ್ರೊಳಗೆ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮನೆ ಸೇವಕ ಇರ್ತಾನೆ ಅಪ್ಪಯ್ಯ ಅಂತ, ಅಪ್ಪಯ್ಯನ ಜೊತೆ ಮಾಡಿಬಿಟ್ಟು ಸ್ವಲ್ಪ ದೂರ ಉಡುತಡಿಯಲ್ಲಿ ರಾಜೋದ್ಯಾನ ಇರುತ್ತೆ. ಅಂದ್ರೆ ಕೌಶಿಕ ಮಹಾರಾಜ ಸಾರ್ವಜನಿಕರಿಗೆ ಒಂದು ಉದ್ಯಾನವನ, ತನಗೆ ಸ್ವಂತಕ್ಕೆ ಮತ್ತೆ ಅದೇ ರೀತಿ ವಿಶೇಷ ಅತಿಥಿಗಳಿಗೆ ಅಂತ ಒಂದು 3 ಉದ್ಯಾನವನಗಳನ್ನ ಮಾಡಿಸಿರ್ತಾರೆ. ತುಂಬಾ ದೊಡ್ಡ ಗಾರ್ಡನ್ ಇರುತ್ತೆ, ಎಲ್ಲಾ ತರದ ಹೂಗಳಿರುತ್ತೆ, ಕೂತ್ಕೊಳ್ಳಕ್ಕೆ ಸಭಾ ಏನೋ ಶಿಲಾ ಮಂಟಪಗಳಿರ್ತಾವು. ತುಂಬಾ ಸುಂದರವಾದ ಗಾರ್ಡನ್ಗೆ ಯಾರು ವಿಶೇಷ ಅತಿಥಿಗಳು, ವಿಶೇಷ ಜನರು ಹೋಗುವಂತ ಉದ್ಯಾನವನಕ್ಕೆ ಇವ್ರಿಗೂ ಕೂಡ, ಯಾಕಂದ್ರೆ ಊರಲ್ಲಿ ತುಂಬಾ ದೊಡ್ಡ ಮನೆತನ ಇರುತ್ತೆ ಮಹಾದೇವಿ ಅಕ್ಕನವ್ರದ್ದು. ಸರಿ, ಇವ್ರಿಗೂ ಏನು ಆ ಒಂದು ಉದ್ಯಾನವನಕ್ಕೆ ಪ್ರವೇಶ ಇರುತ್ತೆ. ಮನೆಗೆ ಸೇವಕನ ಜೊತೆ ಮಾಡಿ ಇಬ್ರನ್ನು ಪರಿಚಯ ಮಾಡಿಸಿ, ಅಲ್ಲಿ ಏನು ವಾಚ್ಮನ್ ಕೂತಿರ್ತಾನಲ್ಲ ಅವ್ರಿಗೆ ಪರಿಚಯ, ಇಂಥ ಮನೆಯಿಂದ ಬಂದಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವರಿಗೆ ಒಳಗಡೆ ಬಿಡಿಸಿ ಅಪ್ಪಯ್ಯ ಅಲ್ಲಿ ಕೂತ್ಕೋತಾನೆ. ಇಬ್ರು ಗೆಳತಿಯರು ಪ್ರವೇಶ ಮಾಡ್ತಾರೆ, ಅದು ಗಾರ್ಡನ್ ಒಳಗಡೆ ಹೋಗ್ತಾರೆ. ಮಹಾದೇವಿ ಅಕ್ಕನಿಗೆ ಸಂಭ್ರಮನೇ ಸಂಭ್ರಮ. ಯಾಕಂದ್ರೆ ಮಹಾದೇವಿ ಅಕ್ಕನವರಿಗೆ ಹೂವು, ಗಿಡ, ಮರ, ಪಕ್ಷಿಗಳು ಇವೆಲ್ಲ ಕಂಡ್ರೆ ತುಂಬಾ ಸಂತೋಷ. ಅವಳದೇ ಒಂದು ಲೋಕ ಬೇರೆ. ಇನ್ನ ಕುಮುದ ಆಗ್ತಾನೆ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಒಂದ್ 15 ದಿನ ಇದ್ದು ಬಂದಿರ್ತಾಳೆ, ತವ್ರ ಮನೆಗಂತ ಬಂದಿರ್ತಾಳೆ. ಅವಳದೊಂದು ಲೋಕ ಬೇರೆ. ಸರಿ, ಮಹಾದೇವಿ ಅಕ್ಕ ಹೇಳ್ತಾರೆ, ಕುಮುದ ಇಲ್ಲಿ ತುಂಬಾ ಚೆನ್ನಾಗಿದೆ ಗಿಡಗಳು, ಇಲ್ಲೇ ಕೂತ್ಕೊಳ್ಳೋಣ ಈ ಮಂಟಪದ ಮೇಲೆ ಅಂತ ಹೇಳಿ. ಆಯ್ತಪ್ಪ ಕೂತ್ಕೋ ಅಂತಂದು ಇಬ್ರು ಕೂತ್ಕೋತಾರೆ. ಕೂತ್ಕೊಂಡಾಗ ಕುಮುದ ಮಾತು ಶುರು ಮಾಡ್ತಾಳೆ, ಮಹಾದೇವಿ ಏನ್ ಗೊತ್ತಾ, ನನಗೆ ಏನೋ ಒಂಥರ ಏನೋ ಕಳ್ಕೊಂಡ ಹಾಗೆ ಆಗ್ತಾ ಇದೆ. ಅವಳದು ಒಂದ್ ಲೋಕ, ಯಾಕಂದ್ರೆ ಗಂಡ ಮನೆಗೆ ಹೋಗಿ ಬಂದಿರ್ತಾಳೆ, 15 ದಿನ ಆಗಿರುತ್ತೆ, ಅವಳ ಗಂಡನದ ನೆನಪು. ನನಗೆ ಯಾಕೋ ಅವ್ರದೇ ನೆನಪಾಗ್ತಿದೆ ಕಣೆ, ಏನೋ ಕಳ್ಕೊಂಡಾಗ ಆಗ್ತಿದೆ ಅಂತ ಗಂಡನ ವಿಷಯವಾಗಿ ತುಂಬಾ ಆತ್ಮೀಯ ಗೆಳತಿ ಮಹಾದೇವಿ ಅಕ್ಕ ಹೇಳಿದಾಗ, ಮಹಾದೇವಿ ಅಕ್ಕ ಹೇಳ್ತಾಳೆ, ಹೌದೇನೆ ಕುಮುದ, ನೀನ್ ಹುಟ್ಟಿದಾಗಿಂದ ಅವರೇ ಇದ್ರೆ ನಿನ್ ಜೊತೆಗೆ ಅಂತ ಮಹಾದೇವಿ ಅಕ್ಕ ಪ್ರಶ್ನೆ ಮಾಡ್ತಾಳೆ. ಹುಟ್ಟಿದಾಗಿಂದ ಇರ್ಲಿಲ್ಲ ಕಣೆ, ಆದ್ರೂ ಕೂಡ
ನಾನು ಏನು 15 ದಿನ ಇದ್ದು ಬಂದಲ್ಲ, ಅವ್ರ ನೆನಪು ನಂಗೆ ತುಂಬಾ ಕಾಡ್ತಿದೆ. ತುಂಬಾ ವರ್ಷಗಳೇನಾಗಿಲ್ಲ, ಬರೀ 15 ದಿನದಲ್ಲೇ ನನಗೆ ಅವ್ರದ್ದೆಷ್ಟು ನೆನಪಾಗ್ತಿದೆ. ಅವ್ರನ್ನ ಬಿಟ್ಟು ಇರಕ್ ಆಗ್ತಿಲ್ಲ, ತುಂಬಾ ನೆನಪಾಗ್ತಿದಾರೆ ಅಂತ ಗಂಡನ್ ನೆನಪು ಮಾಡ್ಕೊಂತಾರೆ ಯಾರು, ಕುಮುದ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಅವರು ತಮ್ದು ಪರಮಾತ್ಮನ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ನಿನ್ನ ಗಂಡ ನಿನಗೆ ಹಂಗ್ ನೆನಪಾಗ್ತಿದಾನಲ್ಲ, ಹಾಗೆ ನನ್ನ ಜಗದಾದಿ ಗಂಡ ಚನ್ನಮಲ್ಲಿಕಾರ್ಜುನನು ಹಾಗೆ ಕಣೆ, ಅವನನ್ನು ಕೂಡ ನನಗೆ ಬಿಟ್ಟಿರಕ್ ಆಗ್ತಿಲ್ಲ. ನನಗೆ ಯಾವಾಗ್ಲೂನು ಅವಂದೇ ಧ್ಯಾನ, ಅವಂದೇ ಜಪ ಅಂತ ಶುರು ಮಾಡ್ತಾಳೆ. ಅಯ್ಯೋ ನೀನೊಬ್ಳು ಹುಚ್ಚಿ, ನಾನ್ ಹೇಳ್ತಿರೋದೇನು, ನೀನ್ ಮಾತಾಡ್ತಿರೋದೇನು ಅಂತ ಹೇಳಿದಾಗ, ಹೌದು ನಿಂದು ಹೇಗಪ್ಪ ಅಂದ್ರೆ ನೋಡು, ನಿನಗೆ ಆ ಯಾವಾಗ್ಲೂನು ಜೊತೆ ಇರ್ಲಿಲ್ಲ, ಇವಾಗ 15 ದಿನದ ನೀ ಮದ್ವೆ ಮಾಡ್ಕೊಂಡ್ಬಂದು ಅಷ್ಟು ನೀನ್ ಅವನಿಗೆ ನೆನ್ಪು ಮಾಡ್ಕೊಂತಿದೀಯ. ನನ್ನ ಒಡೆಯ ಏನಿದಾನೆ, ನಾನು ಹುಟ್ಟಿದಾಗಿಂದಾನೇ ನನ್ನನ್ನ ಸಾಕಿ ಸಲಹಿ ಬೆಳೆಸ್ತಾ ಇದ್ದಾನೆ. ನನ್ನ ಪ್ರತಿ ಒಂದು ಏಳಿಗೆಯಲ್ಲಿ ನನ್ನ ಜೊತೆ ಇರ್ತಾನೆ. ಅವನು ಕೂಡ ಹಂಗೆ ನನ್ನ ಬಿಟ್ಟು ಒಂದು ಕ್ಷಣನೂ ಆಗ್ಲಿರೋದಿಲ್ಲ. ನೋಡು ಈ ಹೂಗಳಲ್ಲಿದ್ದಾನೆ, ಈ ಮರದಲ್ಲಿದ್ದಾನೆ, ನೋಡು ಎಲ್ಲ ಕಡೆನೂ ಇದ್ದಾನೆ. ಆದ್ರೆ ನಿನ್ ಗಂಡ ಹಾಗಲ್ಲ, ಅಲ್ಲಿ ಊರಲ್ಲಿದ್ದಾನೆ ಅಂತ ತಮಾಷೆ ಮಾಡಿ, ಹೀಗೆ ಗೆಳತಿಯರ್ದಿಬ್ರದ್ದು ಮಾತುಕತೆ ನಡೆದಿರುತ್ತೆ. ಅವಾಗ ಕುಮುದಾನಿಗೆ ಅನ್ಸುತ್ತೆ, ಅವನೊಬ್ನು ಇದ್ಬಿಟ್ಟೆ ನನಗೆ ಏನು ಭಯನೇ ಇಲ್ಲ ಅಂತ ಹೇಳಿ ಕುಮುದ ಹೇಳಿದಾಗ, ನೋಡು ನಿನಗೆ ಎಲ್ಲಿ ಹೋದ್ರು ಅವನು ಇರ್ಬೇಕು, ಜೊತೆಗಿರ್ಬೇಕು, ಅವನಿಲ್ಲ ಅಂದ್ರೆ ನಿನಗೆ ಬೇಸರ ಭಯ ಅಂತ ಹೇಳ್ತಿರ್ತೀಯ. ಹಾಗಾಗಿ ಇಲ್ಲಿ ಮಹಾದೇವಿ ಅಕ್ಕನವರು ಒಂದು ವಚನ ಹೇಳ್ತಾರೆ. ಏನಪ್ಪಾ ವಚನ ಅಂತಂದ್ರೆ, ಚಕ್ರ ಬೆಸಗೈವಡೆ ಅಲಗಿನ ಹಂಗೇಕೆ, ಮಾಣಿಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ, ಪರುಷ ಕೈಯಲ್ಲುಳ್ಳಡೆ ಸಿರಿಯ ಹಂಗೇಕೆ, ಕಾಮಧೇನು ಕರೆವಡೆ ಕರುವಿನ ಹಂಗೇಕೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಲಿಂಗವು, ಎನ್ನ ಕರಸ್ಥಲದೊಳಗೆ ಉಳ್ಳಡೆ ಇನ್ನಾವ ಹಂಗೇಕೆ. ಅವಾಗ ಮಹಾದೇವಿ ಅಕ್ಕ ಈ ವಚನವನ್ನ ಹೇಳ್ತಾ ತನ್ಮಯರಾಗಿ ಹೇಳಿದಾಗ ಕುಮುದ ಆಶ್ಚರ್ಯ ಆಗುತ್ತೆ. ಈ ಹುಡುಗಿನ ನಾನ್ ಬದ್ಲು ಮಾಡೋದು ತುಂಬಾ ಕಷ್ಟದ ಕೆಲಸ. ಏನಮ್ಮ ನೀನೇನೋ ಒಗಟೊಗಟಾಗಿ ಮಾತಾಡ್ತಿದೀಯಾ, ನನಗೇನೋ ಅರ್ಥ ಆಗಲ್ಲ ಅಂತ ಕುಮ್ದ ಹೇಳ್ತಾಳೆ. ಆದ್ರೆ ಏನು ಮಹಾದೇವಿ ಅಕ್ಕ ಈ ಒಂದು ವಚನವನ್ನ ಹೇಳಿ, ನೋಡು ಕುಮುದ, ನಿಂದು ಒಂದು ಲೋಕನೇ ಬೇರೆ. ಯಾಕಂದ್ರೆ ಇವಾಗ ನಾನು ಪರಮಾತ್ಮನ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕೂಡ ನೀನು ಅದ್ರ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವಾಗ ನೋಡು, ಚಕ್ರ ಬೆಸಗೈವಡೆ ಅಲಗಿನ ಹಂಗೇಕೆ, ಇಲ್ಲಿ ಹೇಳ್ತಾರೆ ಅವರು, ಪರಮಾತ್ಮ ಮತ್ತು ಏನು ಭಕ್ತನ ನಡುವಿನ ಒಂದು ಸಾಮರಸ್ಯ, ಅನನ್ಯವಾದ ಭಕ್ತಿಯನ್ನ, ಅವರ ಸಂಬಂಧವನ್ನ ಈ ಒಂದು ವಚನದಲ್ಲಿ ಮಹಾದೇವಿ ಅಕ್ಕ ನಮಗೆ ಹೇಳ್ತಾರೆ. ಚಕ್ರ ಬೆಸಗೈವಡೆ ಅಲಗಿನ ಹಂಗೇಕೆ ಅಂದ್ರೆ, ವಿಷ್ಣುವಿನ ಆ ಪರಮಾತ್ಮನ ಸುದರ್ಶನ ಚಕ್ರವೇ ನಮ್ಮ ಕೈಯಲ್ಲಿದ್ದಾಗ, ಒಂದು ಭಕ್ತಿ, ಒಂದು ಚಕ್ರ, ಆ ಸುದರ್ಶನ ಚಕ್ರವೇ ನಮ್ಮ ಕೈಯಲ್ಲಿದ್ದಾಗ, ದೊಡ್ಡ ಆಯುಧವೇ ನಮ್ಮ ಕೈಯಲ್ಲಿದ್ದಾಗ, ಕತ್ತಿ ಅಥವಾ ಚಿಕ್ಕ ಚಿಕ್ಕ ಚಾಕುವಿನ ಹಂಗ ನಮ್ಗೆ ಯಾಕೆ. ಹಾಗೆ ಮಾಣಿಕ್ಯದ ಬೆಳಗು, ಮಾಣಿಕ್ಯ ಅಂತ ಹೇಳ್ತಾರಲ್ಲ, ದೊಡ್ಡದಾದ ಮಾಣಿಕ್ಯದ ಎಷ್ಟು ಬೆಳಗಿರುತ್ತಂದ್ರ ತುಂಬಾ ವಿಶಾಲವಾದ ಬೆಳಕು. ಆ ಮಾಣಿಕ್ಯದ ದೀಪದ ಬೆಳಕೆ ನಮ್ಮಲ್ಲಿ ಇರ್ಬೇಕು, ಸ್ವತಃ ಪ್ರಕಾಶಮಾನವಾಗಿ ನಮ್ಮನ್ನ ಬೆಳಗ್ತಾ ಇರ್ಬೇಕಾದ್ರೆ, ಇನ್ನ ಕತ್ತಲೆಯನ್ನು ಕಳೆಯಲು ಸಣ್ಣ ದೀಪ ಹಚ್ಕೊಂಡು ನೀನ್ ಹುಡುಕ್ತೀನಿ ಅಂತ ನೀ ಹೋಗ್ತೀನಿ ಅಂದ್ರೆ ಅದು ನಿನ್ನ ಮೂರ್ಖತನ ಅಂತ ಗೆಳತಿಗೆ ಹೇಳ್ತಾಳೆ. ಹಾಗೆ ಪರುಷ ಕೈಯಲ್ಲುಳಡೆ, ಪರುಷ ಅಂದ್ರೆ ಆ ಭಗವಂತ ಏನ್ ಬೇಕಾದ್ರೂ ಕೇಳು, ನೀ ಏನಾದ್ರೂ ಕೇಳು, ಭಕ್ತಿಯಿಂದ ನೀ ಏನ್ ಕೇಳಿದ್ರು ಆ ಭಗವಂತ ನಮ್ಗೆ ಕೊಡ್ತಾ ಇರ್ತಾನೆ. ಅಂತಹ ಪರುಷನೇ ನಮ್ಮ ಕೈಯಲ್ಲಿರ್ಬೇಕಾದ್ರೆ ಇನ್ನ ಲೌಕಿಕ ವಿಷಯ ಸಂಪತ್ತಿಗಾಗಿ ಸಣ್ಣ ಸಣ್ಣ ಆಸೆ ನಮಗೆ ಯಾಕೆ ಅಂತ ಮಹಾದೇವಿ ಅಕ್ಕ ಕುಮುದಳಿಗೆ ಹೇಳ್ತಾಳೆ. ಹಾಗೆ ಕಾಮಧೇನು ಕರೆವಡೆ ಕರುವಿನ ಹಂಗೇಕೆ, ಕೇಳಿದ್ದನ್ನ ಕೊಡ್ತಕ್ಕಂತಹ ಕಾಮಧೇನುನೇ ನನ್ನ ಕೈಯಲ್ಲಿರ್ಬೇಕಾದ್ರೆ ಇನ್ನ ಸಣ್ಣ ಕರುವಿನ ಆ ಹಾಲು, ಏನ್ ಹಾಲು ಕೊಡುತ್ತಲ್ಲ, ಆ ಹಾಲಿಗೆ ಯಾಕೆ ನಾನು ಆಸೆ ಪಡ್ಬೇಕು. ಹಾಗೆ ಕೊನೆಗೆ ಹೇಳ್ತಾರೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಲಿಂಗವು, ಎನ್ನ ಕರಸ್ಥಳೊಳಗೆ ನನ್ನ ಕೈಯಲ್ಲೇ ಇದ್ದಾನೆ. ಆ ಪರಮಾತ್ಮ ನನ್ನ ಕರಸ್ಥಲದಲ್ಲೇ ಇದ್ದಾನೆ, ಇಷ್ಟಲಿಂಗದ ರೂಪದಲ್ಲಿ ಇರ್ಬೇಕಾದ್ರೆ ಇನ್ಯಾವುದರ ಆಶ್ರಯನೂ ಕೂಡ ನನಗ್ ಬೇಡ ಅಂತ ಹೇಳಿದಾಗ, ನೀನು ತುಂಬಾ ಒಗಟೊಗಟಾಗಿ ಆಳವಾಗಿ ಮಾತಾಡ್ತಿ ಮಹಾದೇವಿ, ನನಗೇನು ಅರ್ಥ ಆಗಲ್ಲ. ಏನೋಪ್ಪ, ನಾನು ಇಷ್ಟು ಸಂತೋಷವಾಗಿದ್ದೀನಿ, ಮದ್ವೆ ಮಾಡ್ಕೊಂಡು ಒಂದು ಮನೆಯ ಬೆಳಗ್ಲಿಕ್ಕೆ ನಾನು ಹೋಗಿದ್ದೀನಿ, ನಾನು ಹೇಗೆ ಸಂತೋಷವಾಗಿದ್ದೀನಿ, ನನ್ನ ಗೆಳತಿನೂ ಕೂಡ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ, ಅದಕ್ಕೆ ಹೇಳ್ದೆ ನಾನು ಅಂತ ಹೇಳಿದಾಗ ಮಹಾದೇವಿ ಅಕ್ಕ ಹೇಳ್ತಾಳೆ, ಹೌದು ಕುಮುದ,
ನೀನು ನನ್ನ ಮೇಲಿನ ಒಂದು ಕಾಳಜಿಗೋಸ್ಕರ, ನನ್ನ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ಹೇಳ್ತೀಯ, ಅದು ಸರಿ, ಅದನ್ನ ತಪ್ಪಂತ ಹೇಳಲ್ಲ. ಆದ್ರೆ ನಿನ್ನ ಒಂದು ಚಿಂತನೆನೇ ಬೇರೆ, ನನ್ನ ಒಂದು ಚಿಂತನೆನೇ ಬೇರೆ. ನನಗೆ ಈಗಾಗ್ಲೇ ಮದ್ವೆ ಆಗ್ಬಿಟ್ಟಿದೆ. ಜಗದಾದಿ ಒಡೆಯ ಚನ್ನಮಲ್ಲಿಕಾರ್ಜುನ ಜೊತೆಗೆ ಗುರುಗಳ ಸಾನ್ನಿಧ್ಯದಲ್ಲೇ ನನಗ್ ಮದುವೆ ಆಗಿದೆ. ಇನ್ನ ಸಾವು, ಆಮೇಲೆ ಸಿಟ್ಟು ಮಾಡೋ, ಸಾಯುವಂತ ಗಂಡನ ಸಹವಾಸ ನನಗ್ ಬೇಡ. ನೀನು ಮಾಡು, ನಿನಗ್ ಬೇಡ. ಯಾಕಂದ್ರೆ ನಿನ್ನನ್ ಬದಲಾವಣೆ ಮಾಡ್ಕೊಳಿಕ್ ಆಗಲ್ಲ. ಯಾಕಂದ್ರ ಸಾಗರದೊಳಗ ಒಂದು ನದಿ ಹೇಗೆ ಕಾಲುವೆಗಳು ಎಲ್ಲಾ ನೀರ್ ಹರಿದು ಹೋಗಿ ಸಾಗರದೊಳಗ್ ಕೂಡ್ತಾವು, ಆ ಸಾಗರ ತುಂಬಾ ಸಾಗರ ದೊಡ್ಡದಾಗಿರುತ್ತೆ. ಆ ಸಾಗರನೇ ನನ್ನ ಹತ್ರ ಇರ್ಬೇಕಾದ್ರೆ ನಾನು ಸಣ್ಣ ನದಿಗಳ ತರ ನಾನು ಆಸೆ ಪಡ್ಲಿಕ್ಕೆ ಹೋಗೋದಿಲ್ಲ. ನನಗ ಆ ಒಂದು ದಾರಿಯಲ್ಲಿ ನನಗೆ ನಡೆಯೋದಕ್ಕೆ ಇಷ್ಟ ಇಲ್ಲ ಕುಮುದ ಅಂತ ಹೇಳಿ ಗೆಳತಿಗೆ ಹೇಳಿದಾಗ, ಇಲ್ಲ ಮಾದೇವಿ, ನೀನು ಇವಾಗ ಏನೋ ಒಂದು ಆವೇಶದಲ್ಲಿ ಒಂದು ಪರಮಾತ್ಮನ ಒಂದು ಭಕ್ತಿಯಲ್ಲಿ ನೀನು ಹಾಗೆ ಹೇಳ್ತಿದೀಯ. ಆದ್ರೆ ಹೆಣ್ಣಾದವಳು ಒಂಟಿಯಾಗಿ ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ. ಅದು ಆಚರಣೆಯಲ್ಲಿ ತರೋದು ಕಷ್ಟ. ನೀನು ಹೇಳ್ತೀಯ, ಏನೋ ಹೇಳ್ಬೋದು, ಆದ್ರೆ ಆಚರಣೆ ತುಂಬಾ ಕಷ್ಟ ಅಂತ ಹೇಳಿದಾಗ, ಇಲ್ಲ ಇಲ್ಲ, ನೀನು ಹಾಗೆಲ್ಲ ಏನ್ ತಿಳ್ಕೋಬೇಡ. ಅದು ಆ ಒಂದು ಲೈನಲ್ಲಿ ನಿನ್ನನ್ ತರ್ಲಿಕ್ಕೆ ನಾನಾಗಲ್ಲ, ನಾನು ನಿನ್ ದಾರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಅವಾಗ ಕುಮುದಾಗಿ ಹೇಳ್ತಾಳೆ, ಏನು ಅಮ್ಮ ಅಂತಿರ್ತಾಳೆ, ಲಿಂಗಮ್ಮ ಅಕ್ಕ ಹೇಳಿದ್ದು ಸತ್ಯ ಇದೆ, ಇವಳನ್ನ ಈ ಒಂದು ದಾರಿಗೆ ತರೋದು ತುಂಬಾ ಕಷ್ಟ ಅಂತ ಹೇಳಿದಾಗ, ಮತ್ತು ಇನ್ನೊಂದು ಬೇರೆ ಅಸ್ತ್ರ ತೆಗಿತಾಳೆ. ಏನು ಆ ಮಾತಿ ಕೇಳೋದಿಲ್ಲೆಲ್ಲ ಮತ್ತೊಂದು ಬೇರೆ ರೀತಿಯಲ್ಲಿ ನೋಡು ಮಾದೇವಿ, ತುಂಬಾ ಕಷ್ಟ ಆಗತ್ತೆ ಮದ್ವೆ ಮಾಡ್ಕೊಳ್ದೆ ಇರೋದು. ಯೋಚನೆ ಮಾಡು, ನೀನು ಕೂಡ ಒಂದು ಒಳ್ಳೆ ಹುಡುಗನ್ ನೋಡ್ಕೊಂಡು ಮದ್ವೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದ್ ಕಣೆ. ಎಷ್ಟು ಇದ್ರಲ್ಲೆಲ್ಲ ಸಂತೋಷ ಇರುತ್ತೆ ಅಂತ ತನ್ನ ಒಂದು ಗಂಡನ ಜೊತೆ ಹೊರಗಡೆ ಸುತ್ತಾಡಿ ಬಂದಿದ್ದು. ಹೀಗೆ ತಂದೇನು ಸರಸ ಸಲ್ಲಾಪ ಇರುತ್ತಲ್ಲ, ಅವಳ ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಒಂದು ಆಮಿಷಗಳನ್ನ ಒಡ್ತಾಳೆ. ಅದು ಯಾವುದಕ್ಕೂ ಕೂಡ ಮಹಾದೇವಿ ಅಕ್ಕ ಬಾಗೋದಿಲ್ರಿ. ಯಾಕಂದ್ರ ಅವರು ಆಗ್ಲೇ ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿರ್ತಾರೆ. ಪರಮಾತ್ಮನ ಒಂದು ಸಾನ್ನಿಧ್ಯದಲ್ಲಿ ಅವ್ರ ಸಾಧನೆ ನಡೆದಿರುತ್ತೆ. ಹಾಗೆ ಮುಂದೆ ಮಾತಾಡ್ತಾ ಮಾತಾಡ್ತಾ ಮತ್ತೊಂದು ವಚನ ಹೇಳ್ತಾರೆ ಅವರು, ಮಚ್ಚು ಅಚ್ಚುಗವಾಗಿ ಒಪ್ಪಿದ ಪರಿಯ ನೋಡ, ಎಚ್ಚಡೆ ಗರಿ ದೋರದಂತಿರಬೇಕು, ಅಪ್ಪಿದಡೆ ಅಸ್ಥಿಗಳು ನುಗ್ಗು ನುಸಿಯಾಗಬೇಕು, ಬೆಚ್ಚಡೆ ಬೆಸುಗೆಯನ ಅರಿಯದಂತಿರಬೇಕು, ಮಚ್ಚು ಒಪ್ಪಿತ್ತು ಚನ್ನಮಲ್ಲಿಕಾರ್ಜುನನ ಸ್ನೇಹ ತಾಯೇ. ನೋಡ್ರಿ, ಭಕ್ತಿ ಅಂದ್ರೆ ಭಗವಂತನ ಜೊತೆಗೆ ನಮ್ಮ ಭಕ್ತಿ ಹೇಗಿರ್ಬೇಕಂದ್ರೆ, ಎಲ್ಲಿ ನೋಡಿದ್ರು ಪರಮಾತ್ಮನ ಒಂದು ಇರುವು ನಮಗ್ ಕಾಣಿಸ್ಬೇಕು. ಎಲ್ಲದರಲ್ಲೂ ಕೂಡ ನಾವು ಭಗವಂತನನ್ನೇ ಕಾಣ್ಬೇಕು. ಹಾಗೆ ನಾವೀಗ ಭಗವಂತನನ್ನ ಒಪ್ಪಿದ್ರೆ, ನನ್ನ ದೇವ ಚನ್ನಮಲ್ಲಿಕಾರ್ಜುನ ಏನಿದಾನಲ್ಲ, ನಿನ್ನ ಗಂಡ ಹೇಗೆ ನಿನ್ನ ಪ್ರೀತಿ ಮಾಡ್ತಾನೆ, ಕಾಳಜಿ ಮಾಡ್ತಾನೆ, ನಿನ್ನ ಗಂಡನಿಗಿಂತ 100 ಪಟ್ಟು ಆ ಪರಮಾತ್ಮ ನನ್ನ ಕಾಳಜಿ ಮಾಡ್ತಾನೆ. ಹೇಗೆ ಅಂದ್ರೆ, ಅವನು ಬಂದು ನನ್ನನ್ನ ಅಪ್ಕೊಂಡ್ಬಿಟ್ರೆ ನನ್ನ ಅಸ್ಥಿಗಳೆಲ್ಲ ನುಚ್ಚು ನೂರಾಗ್ಬೇಕು, ಅಷ್ಟು ಗಟ್ಟಿಯಾಗಿ ನನ್ನನ್ನ ಅಪ್ಕೊಳ್ತಾನೆ ಆ ನನ್ನ ಪರಮಾತ್ಮ. ನಾನು ಒಂದ್ ಸ್ವಲ್ಪ ನನಗೇನಾದ್ರೂ ನೋವಾದ್ರೆ ಸಾಕು, ಅವನು ನನ್ನ ಮುಂದೆ ಬಂದು ನಿಂತಿರ್ತಾನೆ. ಯಾವಾಗ್ಲೂ ನಾನು ಸುತ್ತಾ ಇರ್ತಾನೆ. ಅಂತಹ ಅದ್ಭುತವಾದ ಶಕ್ತಿ ಆ ಪರಮಾತ್ಮನ ಒಂದು ಕರುಣೆ ನನ್ನ ಮೇಲಾಗಿದೆ. ಅವನ ಪ್ರೀತಿ ಅಗಾಧ, ಅದನ್ನ ನಿನಗೆ ಅರ್ಥ ಮಾಡಿಸ್ಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನೀನು ಆ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ನಿಂದು ಒಂದು ಯೋಚನಾ ಲಹರಿನೇ ಬೇರೆ. ನೀನು ಸಂತೋಷವಾಗಿರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ಒಂದು ಮಾತಿಂದ, ಮಹಾದೇವಿ ಅಕ್ಕನ ಮಾತಿಂದ ಮುಂದೇನು ಹೇಳಲಿಕ್ಕೆ ಅವಳಿಗೆ ದಾರಿ ಬರೋದಿಲ್ಲ. ಆಯ್ತಮ್ಮ ಆಯ್ತು, ನಿನ್ನನ್ನ ಮಾತಿನಲ್ಲಿ ಯಾವ್ದ್ರಲ್ಲೂ ಸೋಸ್ಲಿಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಇನ್ನೇನು ಕತ್ಲ ಆಗ್ತಿದೆ, ಟೈಮ್ ಆಗ್ತಿದೆ, ಅಮ್ಮ ಬೇರೆ ಬೇಗ ಬರೋದಕ್ಕೆ ಹೇಳಿದ್ದಾರೆ, ಇಲ್ಲಿರೋದು ಬೇರೆ, ನಾವಿಬ್ರೇ ಇದ್ದೀವಿ, ಹೊರಡೋಣ ನಡಿ ಅಂತ ಹೇಳ್ಬಿಟ್ಟು ಮಹಾದೇವಿ ಅಕ್ಕ ಕುಮುದ ಮನೆ ಕಡೆ ದಾರಿ ಹಿಡಿತಾರೆ. ಅಲ್ಲಿ ಹೊರಗಡೆ ಸೇವಕ ಕೂತಿರ್ತಾನೆ ಅಪ್ಪಯ್ಯ, ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಇಬ್ರು ಮನೆ ಕಡೆ ಹೋಗ್ತಾರೆ. ಇಲ್ಲಿಗೆ ಅಂತರ್ಮುಖಿ ಅಧ್ಯಾಯ ಒಂದು ಮುಗಿಯುತ್ತೆ. ಇನ್ನು ಮುಂದಿನ ಅಧ್ಯಾಯವನ್ನ ನಾಳಿಂದ ನೋಡೋಣ. ಇನ್ನು ಬರೋ ಅಧ್ಯಾಯಗಳೆಲ್ಲವೂ ತುಂಬಾ ಅದ್ಭುತವಾದ ಅಧ್ಯಾಯಗಳು. ಮಹಾದೇವಿ ಅಕ್ಕನ ಪ್ರತಿ ಒಂದು ಹೆಜ್ಜೆಯಲ್ಲೂ ಪರೀಕ್ಷೆ ಆ ಪರೀಕ್ಷೆಗಳನ್ನ ಎಲ್ಲವನ್ನ ತುಂಬಾ ಛಲದಿಂದ ಧೈರ್ಯವಾಗಿ ಎದುರಿಸಿ ಆ ಭಗವಂತನ ಸಾಮೀಪ್ಯವನ್ನ ಪಡಿತಾರೆ. ಇನ್ನು ಮುಂದಿನ ಅಧ್ಯಾಯಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದಾವು. ನಾಳಿಂದಿನ ಮುಂದಿನ ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.